ಉಲವಿ ಚೆನ್ನಬಸವೇಶ್ವರ ಪವಾಡ ಕತೆ. ಉಲವಿ ಚೆನ್ನಬಸವೇಶ್ವರ ಮಹಾತ್ಮನು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಉಲವಿ ಗ್ರಾಮದಲ್ಲಿ ಜನಿಸಿದ್ದರು. ಅವರು ಬಸವಯ್ಯನವರು ಅಥವಾ ಚೆನ್ನಬಸವೇಶ್ವರ ಎಂಬ ಹೆಸರುಗಳಿಂದ ಕೂಡ ವಿಖ್ಯಾತರಾಗಿದ್ದರು. ತಮ್ಮ ಅವಧಿಯಲ್ಲಿ ಚೆನ್ನಬಸವೇಶ್ವರ ಮಹಾತ್ಮನು ಮಾಸ್ತರಿಯಂತೆ ಶಿಷ್ಯರನ್ನು ಉಪದೇಶಿಸುವವರು, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವವರು ಮತ್ತು ಸಮಾಜದಲ್ಲಿ ನ್ಯಾಯ, ಸತ್ಯ ಮತ್ತು ಧರ್ಮದ ಪ್ರಚಾರಕರಾಗಿದ್ದರು. ಅವರು ಲಿಂಗಾಯತ ಧರ್ಮವನ್ನು ಪ್ರಚಾರ ಮಾಡಲು ಬಹುಮುಖ್ಯವಾದ ಪಾತ್ರ ವಹಿಸಿದ್ದರು. ಅವರು ಶಿವಶಕ್ತಿ ಮತ್ತು ಶಾಸ್ತ್ರಗಳನ್ನು ಉಪದೇಶಿಸುತ್ತಿದ್ದವರು. ಒಂದು ಹಬ್ಬದ ಸಮಯದಲ್ಲಿ ಚೆನ್ನಬಸವೇಶ್ವರ ಒಬ್ಬ ದಾನಿ ಮತ್ತು ಧರ್ಮಪ್ರಿಯ ವ್ಯಕ್ತಿಯಾಗಿ ತಮ್ಮ ಎಲ್ಲಾ ಸಂಪತ್ತನ್ನು ಜನರಿಗೆ ನೀಡಲು ಮುಂದಾದರು. ಈ ಸಂದರ್ಭ ಅವರು ಒಂದು ಪವಾಡವನ್ನು ತೋರಿಸಿದರು. ಒಂದು ದಿನ ಅವರು ಸಮುದಾಯದೊಂದಿಗೆ ಹಬ್ಬದಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಪೂಜೆಗೆ ಬೇಕಾದ ಮಾದೆಗಳು ಮತ್ತು ಪಾತ್ರೆಗಳನ್ನು ಹೊತ್ತ ಒಂದು ಹಸುಕಂಟೆಗೆ ಸಿಕ್ಕಿತು. ಅದನ್ನು ತಲುಪಲು ಸಾಧ್ಯವಾಗದಿದ್ದರೆ ಪೂಜೆ ಮುಗಿಯುವುದೇ ಇಲ್ಲ ಎಂದು ಊರವರು ಚಿಂತಿಸತೊಡಗಿದ್ರು. ಆದರೆ ಚೆನ್ನಬಸವೇಶ್ವರ ತಮ್ಮ ನಿಜವಾದ ವಿಶ್ವಾಸ ಮತ್ತು ಶಕ್ತಿ ಮೂಲಕ ಹಸು ಜೊತೆಗೆ ಶಾಂತವಾಗಿ ಮಾತನಾಡಿ ಆ ಹಸು ಸ್ವಯಂಚಾಲಿತವಾಗಿ ಹಬ್ಬದ ಸ್ಥಳಕ್ಕೆ ತಲುಪಿತು. ಈ ಘಟನೆಯು ಚೆನ್ನಬಸವೇಶ್ವರ ಅವರ ಪವಾಡದ ಅಂತಿಮ ದೃಢತೆಗಳನ್ನು ಸೃಷ್ಟಿಸಿತು. ಅವರು ತಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಕಷ್ಟವನ್ನು ಶಾಂತಿಯೊಂದಿಗೆ ತಲುಪಿದವರು. ತಮ್ಮ ಭಕ್ತರಿಗೆ ಧರ್ಮದ ಮಾರ್ಗವನ್ನು ತೋರಿಸಿ ಸತ್ಯ ಹಾಗೂ ನ್ಯಾಯವನ್ನು ಅವಲಂಬಿಸುವಂತೆ ಉಪದೇಶಿಸಿದರು. ಅವರ ಪವಾಡಗಳನ್ನು ಕೇಳಿದವರಿಗೆ ಧರ್ಮ, ಅಭಿಮಾನ ಮತ್ತು ನಂಬಿಕೆಗಳನ್ನು ಗಟ್ಟಿಯಾಗಿಸಲು ಸಹಾಯವಾಯಿತು. ಚೆನ್ನಬಸವೇಶ್ವರ ಮಹಾತ್ಮನ ಪವಾಡ ಮತ್ತು ಉಪದೇಶಗಳು ಇಂದು ದೇಶಾದ್ಯಂತ ಪ್ರಸಿದ್ಧಿಯಾಗಿದ್ದು, ಅವರ ಅಚಲ ನಂಬಿಕೆ ಮತ್ತು ಪವಾಡಗಳು ಎಷ್ಟೋ ಜನರಿಗೆ ಧರ್ಮದ ಸತ್ಯವನ್ನು ಅರಿಯಲು ಪ್ರೇರಣೆ ನೀಡಿವೆ.